ಶ್ವೇತಾ ಅವರೇ, ನೀವು ಯಾಕೆ ಸುಮ್ಮನೆ ಇಲ್ಲಿವರೆಗೂ ಬರೋ ತೊಂದರೆ ತಗೋತಾ ಇದ್ದೀರಾ? ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದಲ್ವಾ? ಇಟ್ಸ್ ಓಕೆ ಭೂಪತಿ ಅವರೇ, ನಂಗೇನು ಅಷ್ಟೊಂದು ಪೆಟ್ಟಾಗಿಲ್ಲ. ಏಟಾಗಿದೆ ಅಂತ ಕೂತೇ ಇರಬೇಕಾಗತ್ತೆ. ಅದು ಅಲ್ಲದೆ ಕಾರಲ್ಲೇ ಕೂತ್ಕೊಂಡು ನಿಮಗೆ ಬಾಯ್ ಹೇಳಕ್ಕೆ ಮನ್ಸು ಬಂದಿಲ್ಲ. ನಿಮ್ಮ ಕೇರ್ ಮುಂದೆ ಈ ಪೆಟ್ಟೆಲ್ಲ ಏನು ದೊಡ್ಡದಲ್ಲ ಬಿಡಿ. ನಾವೇನು ಹೊರಡ್ತೀವಿ. ಗುಡ್ ನೈಟ್. ಹುಷಾರು ಶ್ವೇತಾ ಅವರೇ, ಟೈಮಿಗೆ ನಿದ್ರೆ, ಮಾತ್ರೆ, ಊಟ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ರೆಸ್ಟ್ ಮಾಡಿ. ಓಕೆ, ಬಾಯ್. ಮೇಡಮ್, ಕಾರ್ವರೆಗೂ ಬಿಟ್ಟು ಬರಲಾ? ಇಟ್ಸ್ ಓಕೆ, ನೀವು ಹೊರಡಿ. ಅಲ್ಲಿ ನೋಡಿ, ನಕ್ಷತ್ರನೇ ಬರ್ತಾ ಇದ್ದಾಳೆ. ಅವಳ ಹತ್ರನೇ ಮಾತಾಡ್ಬಿಟ್ಟು ಒಪ್ಸವ. ಅಯ್ಯ, ಅವ್ರ ಅಪ್ಪನೇ ಹಂಗಂದ್ರು, ಇನ್ನು ಅವಳ ಹತ್ರ ಮಾತಾಡೋದು ನಾವು. ಓ ಮರಿಯಪ್ಪ ಅಂಕಲ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮತ್ತೆ ಏನೆಲ್ಲ ಒಟ್ಟಿಗೆ ಈ ಕಡೆ? ಹಬ್ಬ ಕರಿಯಾಗಿ ಬಂದ್ವಮ್ಮ. ನಾಳಿದ್ದೇ ಚೌತಿ, ಇನ್ನಿರೋದು ನಾಳೆ ಒಂದೇ ದಿವಸ. ಅಷ್ಟರಲ್ಲಿ ಎಲ್ಲ ಕೆಲಸ ಆಗ್ಬೇಕು. ಗೊತ್ತು, ಅದಕ್ಕೆ ಯಾಕೆ ಟೆನ್ಷನ್? ಮೊನ್ನೆ ಮೀಟಿಂಗ್ ಅಲ್ಲಿ ಈ ವರ್ಷ ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗ ಹಬ್ಬ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಲ್ಲ, ಅಂದ್ಮೇಲೆ ತಯಾರಿಗೆ ಜಾಸ್ತಿ ಟೈಮೇ ತಗೊಳಲ್ಲ. ಇಲ್ಲಮ್ಮ, ಹಾಗಾಗಲ್ಲ. ಈ ಸಲ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ಬೇಕು, ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಬೇಕು. ಅರೆ ಇದೇನ್ ಅಂಕಲ್, ದಿಢೀರ್ ಅಂತ ಚೇಂಜ್ ಮಾಡ್ಬಿಟ್ರೆ? ನಿನ್ಗೆ ಇನ್ನ ವಿಷಯ ಗೊತ್ತಿಲ್ವಾ? ನಮ್ಮ ಕಾರ್ಪೊರೇಟ್ರು ಇಡೀ ಏರಿಯಾದಲ್ಲಿ ಯಾರು ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಗಣೇಶ ಕುಂಟಿಸ್ತಾರೆ, ಅವ್ರಿಗೆ 2 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡವ್ರೆ. ಏನು, 2 ಲಕ್ಷನಾ? ಹೂನಮ್ಮ, ಆ ದುಡ್ಡೇನಾದ್ರೂ ನಮ್ಗೆ ಸಿಕ್ಕಿದ್ರೆ ವಟಾರದ ಅಭಿವೃದ್ಧಿ ಕೆಲಸ ಮಾಡಿಸ್ಬೋದು. ನಮ್ಮ ವಟಾರದ ಅವಸ್ಥೆ ದಿನ ನೋಡ್ತಿದ್ದೀವಲ್ಲ. ಒಳ್ಳೆ ರೋಡ್ ಇಲ್ಲ, ಸರಿಯಾಗಿ ನೀರು ಬರಲ್ಲ, ಚರಂಡಿ ಇಲ್ಲ, ಬೇಕಂದ ಕರೆಂಟ್ ಇರಲ್ಲ. 1-2 ನಮ್ ಗೋಳು. ಈ ವಟಾರದ ರಸ್ತೆಯಲ್ಲಿ ತಿಂಗಳಿಗೆ ಏನಿಲ್ಲ ಅಂದ್ರೂ 3-4 ಆಕ್ಸಿಡೆಂಟ್ ಆಗುತ್ತೆ. ಅಷ್ಟು ಹದಗೆಟ್ಟೋಗಿದೆ ರೋಡು. ಹೋದ್ ತಿಂಗಳು ನಮ್ ರಮೇಶ ಅವನ್ ಜೀವ ಕಳ್ಕೊಳ್ಳಿಲ್ವಾ? ಅದರಿಂದ ಅವನ್ ಹೆಂಡತಿ ಮಕ್ಳು ಅನಾಥರಾಗ್ಲಿಲ್ವಾ? ಇಷ್ಟಾದ್ರೂ ಆ ರಾಜಕಾರಣಿಗಳು ನಮ್ ಕಡೆ ತಿರುಗೂ ನೋಡ್ಲಿಲ್ಲ. ಬೆಳಿಗ್ಗೆ ಆಯ್ತು ಅಂದ್ರೆ ವಟಾರದ ಹೆಂಗಸರು ಬಿಂದಿಗೆ ಹಿಡ್ಕೊಂಡು ಬೀದಿಲಿ ನೀರಿಗೋಸ್ಕರ ಕಾಯ್ತಾ ನಿಂತ್ಕೋಬೇಕು. ಅಷ್ಟೆಲ್ಲ ಕಾದ್ರು ನೀರ್ ಬಂದ್ರು ಬಂತು, ಇಲ್ಲ ಅಂದ್ರೆ ಇಲ್ಲ. ಯಾರ್ಯಾರ್ದೋ ಯಾಕೆ, ನಮ್ಮನೇಲೆ ಒಂದೊಂದ್ಸತಿ ಕುಡಿಯಕ್ ನೀರಿಗ್ ಗತಿ ಇಲ್ದೆ ಪಕ್ಕದ ಮನೆಯಿಂದ ನೀರ್ ತಗೊಂಡ್ಬರ್ತೀನಿ. ಗೊತ್ತು, ದುಡ್ಡಾದ್ರೂ 1 ಪೈಸೆ ಹೆಚ್ಚಿಗೆ ಖರ್ಚು ಮಾಡ್ಬೋದು, ಆದ್ರೆ 1 ಹನಿ ನೀರ್ನು ಬಳಸ್ಬೇಕು ಅಂದ್ರೆ ನಾವು 10 ಸಲ ಯೋಚನೆ ಮಾಡ್ಬೇಕು. ನಮಗೆ ಸಿಗೋ 2 ಲಕ್ಷದಲ್ಲಿ ಇದನ್ನೆಲ್ಲ ಸರಿ ಮಾಡ್ಸಕ್ ಆಗಲ್ಲ ಅಂತ ನನಗೂ ಗೊತ್ತಮ್ಮ. ಕೊನೆ ಪಕ್ಷ ಯಾವ್ದು ಮುಖ್ಯವಾಗಿದೆಯೋ ಅದನ್ನಾದ್ರೂ ತಕ್ಕ ಮಟ್ಟಿಗೆ ಸರಿ ಮಾಡ್ಸೋಣ. ಅದಕ್ಕೆ ಹೇಳ್ತಾ ಇದೀನಮ್ಮ, ಈ ವರ್ಷ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಹಬ್ಬ ಮಾಡಿ ಪ್ರೈಸ್ ನಾವೇ ಗೆಲ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಹಬ್ಬದ ಖರ್ಚಿಗೂ ನಮ್ಮ ಹತ್ರ ಬಹಳ ದುಡ್ಡಿಲ್ಲ. ಇರೋ ದುಡ್ಡಲ್ಲಿ ಹೇಗೋ ತುಗಿಸ್ಕೊ ಹೋಗ್ಬೇಕು. ಅದೇನೋ ನಿಜ, ನಮ್ಮ ಹತ್ರ ಅಷ್ಟು ಟೈಮ್ ಆದ್ರೂ ಎಲ್ಲಿದೆ? ನಾಳೆ ಬಿಟ್ರೆ ನಾಳೆದೆ ಹಬ್ಬ. ಮನೆಗೆ ಹೋಗಿ ಚಂದ ಆಯ್ತೋದ್ರಲ್ಲೇ ಅರ್ಧ ದಿನ ಕಳ್ದೋಗ್ಬಿಡುತ್ತೆ. ಆಮೇಲೆ ಚಪ್ರ, ದೇವ್ರ ಮಂಟಪ, ಪೆಂಡಲ್ಲು, ಡೆಕೋರೇಷನ್, ಅದಕ್ಕೆ ಬೇಕಾಗಿರೋ ಶಾಪಿಂಗು ಅದೆಲ್ಲ ಯಾವಾಗ ಮಾಡೋದು? ನಾಳೆ ರಾತ್ರಿ ಪೂರ ಕೂತ್ರು ಕೆಲ್ಸ ಮುಗಿಯಲ್ಲ ಅನ್ಸುತ್ತೆ. ಎಲ್ಲ ಒಟ್ಟಿಗೆ ಸೇರಿ ಹೇಗೋ ಮಾಡೋಣ. ನಮ್ಗೆಲ್ಲ ನೀನೇ ನಮ್ಮ ನಕ್ಷತ್ರ ಧೈರ್ಯ. ನೀನೇ ಈಗ ಅಂದ್ಬಿಟ್ರೆ ಹೇಗೆ? 2 ಲಕ್ಷ ನಕ್ಷತ್ರ, 2 ಲಕ್ಷ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಏನಂತೀಯ ನಕ್ಷತ್ರ? ಒಪ್ಕೋ ನಕ್ಷತ್ರ. ನೋಡು, ನಿನ್ನಿಂದ ಒಳ್ಳೇದಾಗತ್ತೆ ಅಂದ್ರೆ ಯಾಕಿಲ್ಲ ಅಂತ್ಯ? ನೀವೆಲ್ಲ ಇಷ್ಟು ಹುಮ್ಮಸ್ಸಲ್ಲಿದ್ರೆ ನಂದೇನಿದೆ? ನಾಳೆ ಬೆಳಿಗ್ಗೆನೆ ಕೆಲಸ ಶುರು ಮಾಡೋಣ. ಎಲ್ರು ಒಟ್ಟಿಗೆ ಸೇರಿ ಕಡಿಮೆ ಖರ್ಚಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡೋಣ. ಒಟ್ನಲ್ಲಿ ಪ್ರೈಸ್ ನಮ್ದೆ, ಅದಂತೂ ಡೌಟೇ ಇಲ್ಲ. ಸರಿ, ನಾಳೆ ಸಿಗೋಣ ಬನ್ರಿ. ಇವ್ರಿಗೆಲ್ಲ 2 ಲಕ್ಷ ಇಷ್ಟೊಂದು ದೊಡ್ಡ ಅಮೌಂಟಾ? ಏನಂದೆ? ಇನ್ನೊಂದ್ಸರಿ ಹೇಳು. ನಾನೇನಂದೆ? ಏನಿಲ್ಲಪ್ಪ. ಮೇಡಮ್, ನೀವಿನ್ನೂ ಹೊರಟಿಲ್ವಾ? ಅದು ನೀವು ಕರ್ದಂಗಾಯ್ತು, ಸೊ ನಿಂತ್ಕೊಂಡ್ವಿ. ಹೇ, ನಾವೆಲ್ ಕರ್ದಿ? ಶ್ವೇತಾ ಅವ್ರೆ, ಮನೆಗೆ ಹೋಗಿ ರೆಸ್ಟ್ ಮಾಡಿ. ಯಾಕೆ ಸುಮ್ಮನೆ ತೊಂದ್ರೆ ನಿಮ್ಗೆ? ನಾವು ಹೊರಡ್ತೀವಿ ಭೂಪತಿ ಅವರ, ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಗುಡ್ ನೈಟ್. ಗಣೇಶ ಹಬ್ಬಕ್ಕೆ ನೀನು ಹೆಲ್ಪ್ ಮಾಡ್ಬೇಕು ಮಿಸ್ಟ್ರಿ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಹೌದು, ನಿಮ್ ಕಡೆ ಎಲ್ಲ ಹಬ್ಬ ಜೋರಾಗಿರುತ್ತಾ? ನೀವು ಪೆಂಡಲ್ ಹಾಕಿ ಗಣೇಶನೆಲ್ಲ ಕೂರಿಸ್ತೀರಾ? ನಿಮ್ ಕಡೆ ಎಷ್ಟು ಜನ ಬರ್ತಾರೆ? ಎಷ್ಟು ಕಲೆಕ್ಷನ್ ಆಗುತ್ತೆ? ಕಲೆಕ್ಷನ್? ಏನ್ ಕಲೆಕ್ಷನ್?
ಅದೇ ಕಣೋ, ಮನೆ ಮನೆಗೆ ಹೋಗಿ ಅವ್ರಿಗೆ ದಮ್ಮಯ್ಯ ದಕ್ಕಯ್ಯ ಹಾಕಿ ಚಂದ ಎತ್ತೋದು, ಎಷ್ಟಾಗುತ್ತೋ ಅಷ್ಟು ಪೀಕ್ಸೋದು, ರಸೀದಿ ಕೊಡೋದು. ಯಾಕೆ ನೀನ್ ಯಾವತ್ತು ಚಂದಾನೇ ಎತ್ತಿಲ್ವಾ? ಹೋಗಪ್ಪ, ಏನು ಗೊತ್ತಿಲ್ಲ ಅಂತ್ಯಾ? ಅದ್ಬಿಡು, ಗಣಪತಿ ವಿಸರ್ಜನೆ ದಿನ ಡ್ಯಾನ್ಸ್ ಆದ್ರೂ ಮಾಡಿದ್ಯಾ? ಡ್ಯಾನ್ಸಾ? ಎಲ್ಲಿ? ಕಲಾಕ್ಷೇತ್ರದಲ್ಲಿ ಕೇಳೋದ್ ನೋಡು, ರೋಡಲ್ಲೋ. ರೋ ಡ್ಯಾನ್ಸೇ ಮಾಡಿಲ್ವಾ? ಒಳ್ಳೆ ಡಾಲರ್ಸ್ ಕಾಲೋನಿ ಕರೋಡ್ಪತಿ ತರ ಆಡ್ತೀಯಲ್ಲ ಮಿಸ್ಟ್ರಿ. ಚೌತಿ ಅಂದ್ರೆ ಡ್ಯಾನ್ಸು, ಡ್ಯಾನ್ಸ್ ಅಂದ್ರೆ ಚೌತಿ, ಅದೇ ಗೊತ್ತಿಲ್ಲ ಅಂದ್ರೆ ಹೇಗೋ? ವಿಸರ್ಜನೆ ದಿನ ಒಂದ್ ಟಮಟೆ ಹೊಡಿತಾರೆ ಮಿಸ್ಟ್ರಿ. ಆಹಾ, ಬ್ಲಡ್ ಹಂಗೆ ಕುದಿಯುತ್ತೆ ಗೊತ್ತಾ? ಆ ಲೋಕಲ್ ಟಮಟೆ ಬೀಟ್ಗೆ ಟಪ್ಪಾಂಗುಚ್ಚಿ ಸ್ಟೆಪ್ ಹಾಕ್ತಿದ್ರೆ ಆ ಮಜ್ಜಾನೇ ಬೇರೆ. ಹುಡುಗರು ಬಿಡು, ನಮ್ ಬೀದಿ ಆಂಟಿರು ಹೆಂಗ್ ಸ್ಟೆಪ್ ಹಾಕ್ತಾರೆ ಗೊತ್ತಾ? ಬಿಡು, ಎಷ್ಟೇ ಆದ್ರೂ ಮಹಾರಾಜ್ರ ಮೊಮ್ಮಗ ಅಲ್ವಾ ನೀವು? ಈ ಲೋಕಲ್ ಸೆಲೆಬ್ರೇಷನ್ ಎಲ್ಲ ನಿಮ್ಗೆಲ್ ಗೊತ್ತಿರುತ್ತೆ? ನಿಮ್ ರೇಂಜೇ ಬೇರೆ. ಖಾಲಿ ಡಬ್ಬಿ ಕಿಂಡಲ್ಲ. ನೋಡು ನಮ್ ಕಡೆ ಈಗೆಲ್ಲ ಜೋರಾಗೆಲ್ಲ ಸೆಲೆಬ್ರೇಟ್ ಮಾಡಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಇವಾಗ ನೀನ್ ಹೇಳ್ತಿದ್ಯಾ ತಾನೆ, ಈ ಸತಿ ನಿನ್ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತೀನಿ. ಕಾಲೇ ಬಿದ್ದೋಗ್ಬಿಡ್ಬೇಕು, ಅಷ್ಟ್ ಜೋರಾಗಿ ಡ್ಯಾನ್ಸ್ ಮಾಡ್ತೀನಿ. ಓಕೆನಾ? ಓ ಸೂಪರು, ಈ ಸಲ ಎಲ್ಲ ಕಲ್ತ್ಕೋ. ಮುಂದಿನ ವರ್ಷಕ್ಕೆ ನೀನೇ ಮುಂದೆ ನಿಂತು ಎಲ್ಲಾ ಕೆಲಸ ಮಾಡ್ಬೇಕು. ಆಗ ರೆಡಿ ಆಗ್ಬೇಕಾಯ್ತಾ? ಮುಂದಿನ ವರ್ಷ ನಾನೆಲ್ಲೋ ನೀನೆಲ್ಲೋ, ಇನ್ 15 ದಿನಕ್ಕೆ ನಾನು ನಿನ್ನ ಬಿಟ್ಟು ನಮ್ಮ ಮನೆಗೆ ವಾಪಸ್ ಹೋಗ್ತೀನಿ. ಒಂದೇ ಒಂದು ಇನ್ಸಿಡೆಂಟ್ ಎಲ್ಲಾನು ಕಂಪ್ಲೀಟ್ ಆಗಿ ಚೇಂಜ್. ಎಸ್ಟೇಟ್ಗೆ ಹೋಗುವಾಗ ಭೂಪತಿ ನನ್ನ ಮುಖ ಕೂಡ ನೋಡ್ತಿರ್ಲಿಲ್ಲ. ಬಂದ್ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂದ್ರೆ ಅದಕ್ಕೂ ಮುಖ ಒಂಥರ ಮಾಡ್ದ. ಕಾಟಾಚಾರಕ್ಕೆ ಒಂದ್ 4-5 ಮಾತಾಡ್ದ. ಆದ್ರೆ ಈಗ ಎಲ್ಲಾನು ಚೇಂಜ್. ವಾವ್, ಅವನೇ ಬಂದ, ಅವನೇ ಮಾತಾಡ್ದ, ಪಕ್ಕದಲ್ಲಿ ಕೂತ್ಕೊಂಡ, ನನ್ ಕೇರ್ ಮಾಡ್ದ, ಊಟ ಮಾಡಿ, ತಿಂಡಿ ಮಾಡಿ, ಟ್ಯಾಬ್ಲೆಟ್ ತಗೊಳ್ಳಿ, ರೆಸ್ಟ್ ಮಾಡಿ. ಟಿಪಿಕಲ್ ಬಾಯ್ ಫ್ರೆಂಡ್ ಫೀಲ್. ನೆನೆಸ್ಕೊಂಡ್ರೇನೆ ಥ್ರಿಲ್ ಆಗ್ತಿದೆ. ಈಗಲೇ ಹೀಗೆ ಮದ್ವೆ ಆದ್ಮೇಲೆ ಒಂದ್ ಕ್ಷಣನೂ ನನ್ನ ಬಿಟ್ಟಿರಲ್ಲ ಅನ್ಸುತ್ತೆ. ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಸಖತ್ ಥ್ರಿಲ್ ಆಗ್ತೀನಿ ಮೇಲೆ. ಮ್ಯಾಮ್ ಕಂಟ್ರೋಲ್ ಕಂಟ್ರೋಲ್. ಇವಾಗ್ಲೇ ಎಲ್ಲ ಎಕ್ಸೈಟ್ಮೆಂಟ್ ನ ಖಾಲಿ ಮಾಡ್ಕೊಂಬಿಡಿ. ಮುಂದೆ ಅವ್ರು ಪ್ರಪೋಸ್ ಮಾಡಕ್ ಬಂದಾಗ ಸ್ವಲ್ಪ ಬೇಕಲ್ವಾ? ಅಲ್ವಾ? ಸಚ್ಚಡೆ. ಈ ಕಡೆ ಅಮ್ಮ, ಈ ಕಡೆ ಮಗ, ಇಬ್ರು ಫ್ಲಾಟ್, ಫುಲ್ ಫಿದಾ. ಮ್ಯಾಮ್, ಇದ್ರಲ್ಲಿ ಸ್ವಲ್ಪ ಕ್ರೆಡಿಟ್ಸ್ ನಿಮ್ಮ ಅಮ್ಮಂಗೂ ಕೊಡ್ಬೇಕು. ಪಾಪ ಅವರು ಅಷ್ಟೆಲ್ಲ ಸುಳ್ಳು ಹೇಳಿ ನಿಮ್ಮನ್ನ ಇದರಿಂದ ಬಚಾವ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಶಕುಂತಲಾ ಮ್ಯಾಮ್ ನಿಮ್ಮನ್ ಸುಮ್ನೆ ಬಿಡ್ತಾನೆ ಇರ್ಲಿಲ್ಲ. ಇಷ್ಟಲ್ಲಿ ಮದ್ವೆನೂ ಕ್ಯಾನ್ಸಲ್ ಮಾಡ್ಬಿಡ್ತಿದ್ರು. ಯಾ, ಫಾರ್ ದ ಫಸ್ಟ್ ಟೈಮ್ ನನ್ನ ಅಮ್ಮ ಅನ್ನಿಸ್ಕೊಂಡಿರೋಳು ಒಂದೊಳ್ಳೆ ಕೆಲಸ ಮಾಡಿದಾಳೆ. ಥ್ಯಾಂಕ್ ಗಾಡ್. ಇನ್ಮೇಲೆ ಹೇಗೂ ಗಣೇಶ ಅದು ಇದು ಅಂತ ನಕ್ಷತ್ರ ಬ್ಯುಸಿ ಆಗ್ತಾಳೆ. ಭೂಪತಿಗೆ ಹತ್ರ ಆಗಕ್ಕೆ ಇದೇ ಕರೆಕ್ಟ್ ಟೈಮ್. ವಾಟ್ ನೆಕ್ಸ್ಟ್ ಮ್ಯಾಮ್? ಮುಂಬೈ. ವಾಟ್? ಮುಂಬೈನಾ? ನೀವಿಬ್ರೇನಾ ಮ್ಯಾಮ್? ಇಲ್ಲ, ದೃಷ್ಟಿಗಂತ ನಿನ್ನನ್ನು ಕಟ್ಕೊಂಡು ಹೋಗ್ತೀನಿ. ಬರ್ತೀಯಾ? ನಿಜವಾಗ್ಲೂ ಮ್ಯಾಮ್? ವಾವ್, ನಾನ್ ರೆಡಿ. ಯಾವಾಗ ಹೋಗೋಣ? ಸ್ಟೂಪಿಡ್. ನಮ್ಮಿಬ್ರು ಮಜಾ ನಿನಗೇನ್ ಕೆಲ್ಸ? ಏನ್ ಲಗೇಜ್ ಹೊರಗ್ ಬರ್ತೀಯಾ? ನಾನು ನನ್ ಭೂಪತಿ ಇಬ್ರೆ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಮುಂಬೈ ಗಣೇಶ ಫೆಸ್ಟಿವಲ್ ಅಂದ್ರೆ ಗೊತ್ತಲ್ವಾ? ಅನ್ಲಿಮಿಟೆಡ್ ಫನ್. ಏನಾದ್ರೂ ನೆಪ ಮಾಡಿ ಭೂಪತಿನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬಟ್ ಮ್ಯಾಮ್, ಭೂಪತಿ ಸರ್ ಇದಕ್ಕೆಲ್ಲ ಒಪ್ತಾರೆ ಅಂತೀರಾ? ಒಬ್ಳು ಹುಡುಗಿ ಜೊತೆ ಒಬ್ರೇ ಮುಂಬೈಗೆಲ್ಲ ಹೋಗೋ ತರ ಹುಡ್ಗ ಅಲ್ಲ. ಐ ನೋ ಬಟ್ ನನ್ ಜೊತೆ ಏನ್ ಸಂಕೋಚ? ಮುಂದೆ ಅವನ್ ಹೆಂಡತಿ ಆಗೋಳ್ತಾನೆ. ಅದ್ ನಿಮಗ್ ಗೊತ್ತು, ನನಗ್ ಗೊತ್ತು. ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ ಪಾಪ, ಹೇಗ್ ಒಪ್ಪಿಸ್ತೀರಾ? ಒಪ್ಪಿಸ್ತೀನಿ. ಅವನೀಗ ನನ್ ಋಣದಲ್ಲಿದ್ದಾನೆ. he has to pay me back. ಅದು ನಾನು ಅವನ್ಗೆ ಅಂತ ಇಂತ ಹೆಲ್ಪ್ ಮಾಡಿಲ್ಲ. ಅವ್ರ ಅಮ್ಮ ಜೀವ ಉಳಿಸಿದೀನಿ. ಯು ನೋ ದಟ್ ರೈಟ್ ಮಿಲಿ? ಮುಂಬೈಗೆ ಬರಕ್ ಇಷ್ಟ ಇಲ್ಲ ಅಂದ್ರು ಅವ್ರ ಅಮ್ಮನ ಉಳಿಸಿದೀನಿ ಅನ್ನೋ ಋಣಕ್ಕೆ, ಆ ಕನ್ಸನ್ಗಾದ್ರೂ ಅವ್ನು ನಾನು ಹೇಳಿದ್ದಕ್ಕೆಲ್ಲ ಕೇಳಲೇಬೇಕು. ವಾಚ್ ಮೀ.
ಶ್ವೇತಾ ಅವ್ರು ಏನಕ್ಕೆ ಫೋನ್ ಮಾಡ್ತಿದ್ದಾರೆ ಹೋಗಿನ 5 ನಿಮಿಷ ಹಲೋ ಶ್ವೇತಾ ಅವರೇ ಆರಾಮಾಗಿದ್ದೀರಲ್ವಾ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹಾ ಭೂಪತಿ, ಐ ಆಮ್ ಫೈನ್. ಯಾಕೆಷ್ಟು ಗಾಬರಿ ಆಗ್ತಿದ್ದೀರಾ? ಹಾಗೇನಿಲ್ಲ, ಇಲ್ಲಿಂದ ಹೊರಟು ಇನ್ನೂ 5 ನಿಮಿಷನೂ ಆಗಿಲ್ಲ. ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರಲ್ಲ, ನಿಮ್ಗೆ ಏನಾಯ್ತೋ ಏನ್ ಕತೆನೋ ಅಂತ ಭಯ ಬಿದ್ದೆ ಅಷ್ಟೇ. ಅದು ನಮ್ಮಿಂದ ಒಂದು ಫೇವರ್ ಆಗ್ಬೇಕಿತ್ತು. ಹೇಳಿ, ಪರವಾಗಿಲ್ಲ. ಬೇಜಾರ್ ಮಾಡ್ಕೋಬೇಡಿ ಭೂಪತಿ. ಏನು ಈಗಷ್ಟೇ ಫ್ರೆಂಡ್ ಆಗಿದ್ದೀವಿ, ಆಲ್ರೆಡಿ ಫೇವರ್ ಕೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಸದ್ಯಕ್ಕೆ ನನಗೆ ನೀವೇ ನೆನಪಾಗಿತ್ತು, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅರೇ, ಯಾಕೆ ಇಷ್ಟೊಂದು ಸಂಕೋಚ ಪಡ್ತೀರಾ? ಫ್ರೆಂಡು ಅಂದಮೇಲೆ ಸಂಕೋಚ ಎಲ್ಲ ಪಡಬಾರ್ದು. ನೀವು ಹೇಳಿ. ಆಕ್ಚುಲಿ ಭೂಪತಿ ಅವರೇ, ಈಗಷ್ಟೇ ಮುಂಬೈಯಿಂದ ಕಾಲ್ ಬಂದಿತ್ತು. ನಮ್ಮ ಆಫೀಸ್ ಕಡೆಯಿಂದ ಗಣೇಶ ಹಬ್ಬ ಪಾರ್ಟಿ ಅರೇಂಜ್ ಮಾಡ್ಬೇಕಂತೆ. ಬಟ್ ಆಫೀಸಲ್ಲಿ ಸುಮಾರು ಜನ ಹಬ್ಬಕ್ಕೆ ಅಂತ ರಜಾ ತಗೊಂಡಿದ್ದಾರೆ. ಇನ್ನಿರೋರ್ನ ಕಳ್ಸಕ್ಕಾಗಲ್ಲ, ಕಳ್ಸಿದ್ರೆ ಪ್ರೋಗ್ರಾಮ್ ನಡ್ಸಕ್ಕೂ ಆಗಲ್ಲ. ಸೊ ಇವಾಗ ಲಾಸ್ಟ್ ಆಪ್ಷನ್ ಅಂದ್ರೆ ನಾನೇ ಹೋಗ್ಬೇಕು. ಆದ್ರೆ ನಿಮ್ಗೆ ಗೊತ್ತಲ್ವಾ, ನಾನು ಕೈಕಾಲ್ ಮುರ್ಕೊಂಡು ಬ್ಯಾಂಡೇಜ್ ಸುತ್ಕೊಂಡಿದ್ದೀನಿ. ಸೊ ಒಬ್ಳೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಭೂಪತಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನೀವು ನನ್ನ ಜೊತೆ ಮುಂಬೈಗೆ ಬರ್ತೀರಾ? ನೀವು ಬಂದ್ರೆ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಜೊತೆನಲ್ಲಿ ಯಾರೋ ಗೊತ್ತಿರೋರೊಬ್ರು ಇದ್ದಾರೆ ಅನ್ನೋ ಧೈರ್ಯನೂ ಇರುತ್ತೆ. ಲಾಸ್ಟ್ ಮಿನಿಟಲ್ಲಿ ಕೇಳ್ತಿದ್ದೀನಿ, ಐ ನೋ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ನಿಮ್ಮನ್ನು ಬಿಟ್ರೆ ನನಗೆ ಬೇರೆ ಲಾಸ್ಟ್ ಆಪ್ಷನ್ ಯಾರೂ ಇಲ್ಲ ಭೂಪತಿ ಅವರೇ. ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ಲೀಸ್ ಬರೋಕೆ ಒಪ್ಕೊಳ್ಳಿ.